ಕೆಲಸ ಮಾಡೋಕ್ಕೂ ಮುಂಚೆನೆ ಅಯ್ಯೋ ಇದು ಹಿಂಗಾಗ್ಬಿಡುತ್ತೆ, ಅಯ್ಯೋ ಅದು ಹಂಗಾಗ್ಬಿಡುತ್ತೆ ಅಂತ ಫುಲ್ ಓವರ್ ಥಿಂಕ್ ಮಾಡಿ ಯಾರು ತಲೆ ಕೆಡಿಸ್ಕೊಂಡ್ಬಿಡೋದು ಕೆಲಸ ಅದು. ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿ ಆಗ್ತಿದ್ದಾರೆ ಅವ್ರ ಪ್ರಕಾರ ಪ್ರಿಕಾಷನ್ ಅಂತ. ಸೊ ನಾವ್ ಈ ತರ ಮಾಡಿದ್ರೆ ಹಂಗ ಆಗ್ಬಹುದು ಸೇಫ್ಟಿಯಾಗಿ ಮೊದಲೇ ಇದು ಮಾಡ್ತಾರೆ. ಬಟ್ ನಾವು ಕೆಲವೊಂದ್ಸರಿ ಟ್ರೈ ಮಾಡದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಆಗಕ್ ಮುಂಚೆನೆ ಹಿಂಗ ಆದ್ರೆ ವಾಟ್ ಇಫ್ ವಾಟ್ ದ್ಯಾಟ್ ಅಂತೆಲ್ಲನ ಆಮೇಲೆ ಆ ಕೆಲಸ ಮಾಡ್ತಾರ ಮಾಡಲ್ವಾ? ಅವ್ರಿಗೆ ಬೂಸ್ಟ್ ಮಾಡಿ ಕಾನ್ಫಿಡೆನ್ಸ್ ಬಂದ್ರೆ ಎಲ್ಲದಕ್ಕೂ ಹಂಗೆ ಮಾಡ್ತೀರಾ ಸ್ವಾತಿ? ಆಲ್ಮೋಸ್ಟ್ ಹಾಗೆ. ದೊಡ್ಡ ಏನಾದ್ರು ಡಿಸಿಷನ್ ತಗೊಳ್ಬೇಕಂತ ಆದ್ರೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಷ್ಟೇ, ಸೇಫ್ ಆಗಿರ್ಬೇಕಂತ. ಓಕೆ ಓಕೆ ಸರಿ. ಸೊ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ, ಏನೋ ತಪ್ಪಾಗತ್ತೆ ಅಂತ ಅನ್ಕೊಂಡ್ಬಿಡೋಣ. ಆ ತಪ್ಪಾದ ತಕ್ಷಣ ಯಾರು ನಮ್ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ, ನೀನ್ ಹಿಂಗೆ ಮಾಡ್ತೀಯ ನಂಗೆ ಗೊತ್ತಿತ್ತು ಅಂತ ಯಾರು ಹೇಳೋದು? ನೀವ್ ಅವ್ರನ್ನ ರೇಗಿಸ್ತೀರಾ? ಏನಂತ ರೇಗಿಸ್ತೀರಾ? ನಾ ಹೇಳಿಲ್ವ ಅದು ಆಗುತ್ತೆ, ಯಾಕೆ ಬೇಕಿತ್ತು ಇದು, ಸುಮ್ಮನೆ ಹೇಳ್ದಂಗೆ ಮಾಡಬಾರ್ದ, ಯಾಕೆ ಈ ಥರ ಎಲ್ಲ ರೇಗಿಸ್ತೀರಾ? ನೀವು ಹಂಗೆ ಮಾಡ್ತೀರಾ? ಹಾಗೆ ಹೇಳ್ತೇನೆ. ನಾನು ಫಸ್ಟಿಗೆ ಹೇಳಿದ್ದೇನಲ್ವ ನೀವು ಹೀಗೆ ಅಂತೇಳಿ, ನನಗೆ ಗೊತ್ತಲ್ಲ ನಿಮ್ಮ ಹಣೆ ಬರಹ ಅಂತೇಳಿ ಅಷ್ಟೇ. ಯಾರ ಪರ್ಸೆಂಟೇಜ್ ಜಾಸ್ತಿ ಇದ್ರಲ್ಲಿ, ನಿಮ್ದ ಅವ್ರದ ಮೇಲ್ಗೈ? ಇವರೇ ಜಾಸ್ತಿ. ಇವರೆಲ್ಲರೂ ನೋಡಿರ್ತಾರೆ. ಸೊ ಅವ್ರನ್ನ ಕೇಳೋಣ, ಇವಾಗ ಯಾರು ಜಾಸ್ತಿ ಆಡ್ಕೊಳ್ಳೋದು? ನಾನು ಹೇಳ್ದೆ ಹಂಗೆ ಮಾಡ್ಬೇಡ ಅಂತ ಅಂದ್ರೂ ಮಾಡಿದ್ಯಾ ನೋಡು, ನಾನು ಹೇಳ್ದಂಗೆ ಆಯ್ತು ಅಂತ ಯಾರು ಹೇಳೋದು ಜಾಸ್ತಿ? ಅಯ್ಯೋ ಸರ್, ನಿಮ್ದು ಇಲ್ಲ ಸಮ ಬಂದಿದೆ ಓಟ್. ಆಕ್ಚುಲಿ 4, 5, 6, 7 ಹಂಗಾರೆ ನಿಮಗೂ ಎಲ್ಲ ಗೊತ್ತಾ ಈ ವಿಷಯ? ಸೂಪರ್. ಸರ್ ನೋಡಿ, ಇವಾಗ ಏನು ಅಂದರೆ ನೀವಿಬ್ರು ನಿಜ ಹೇಳ್ಬಿಟ್ಟಿದ್ದೀರಾ, ಅವರೂ ಸಮ ಓಟ್ ಆಗಿದ್ದಾರೆ. ಹಾಗಾಗಿ ನಿಮ್ಗೊಂದು ಪನಿಷ್ಮೆಂಟ್ ಕೊಡ್ತೀನಿ. ಏನಿಲ್ಲ, ಒಂದು ಒಳ್ಳೆ ಹಾಡು ಹಾಕ್ಸ್ತೀನಿ, ಅದಕ್ಕೆ ಡ್ಯಾನ್ಸ್ ಮಾಡಬೇಕು. ನೀವು ಅವ್ರಿಗೆ ನಿಮ್ಮ ಯಜಮಾನ್ರಿಗೆ ಒಂದು ಕಿಸ್ ಕೊಟ್ಬಿಡ್ಬೇಕು. ಓಕೆನಾ? ಓಕೆ ರೆಡಿ. ಹಾಡಲ್ಲಿ ಏನು ಬೇಡ, ಪರವಾಗಿಲ್ಲ. ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ ಹುಟ್ಟದೆಯೇ ಮುದ್ದಾಡಲೇ. ವೆರಿ ನೈಸ್. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ತೊಗೊಳ್ಳಿ ಗೊಂಬೆ ತೊಗೊಳ್ಳಿ. ಈಗ ನಿಮ್ಮ ಮುಂದಿನ ಪ್ರಶ್ನೆ, ಏನೋ ಒಂದು ವಸ್ತುನ ಮರ್ತೋಗ್ಬಿಡೋದು. ಆ ಮರ್ತೋಗಿರೋದನ್ನ ಫುಲ್ ಸಮಜಾಯಿಷಿಗೆ ಕೊಟ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಿ ಅದಿರೋದೇ ಹಂಗೆ ಅಂತ ಯಾರು ಮಾಡೋದು? ಏನ್ ಮರಿತೀರಾ ಆದಿತ್ಯ ಅವರೇ? ಏನ್ ಮರ್ತಿ ಏನ್ ಹೇಳ್ತೀರಾ? ತುಂಬಾ ಸರಿ ಏನಾರ ಒಂದು ಐಟಮ್ ತರಬೇಕಿರುತ್ತೆ, ಹಂಗೆ ಸೀದಾ ಎತ್ಕೊಂಡು ಈ ಟ್ರಾಫಿಕ್ ಟೆನ್ಷನ್, ಕೆಲಸ ಟೆನ್ಷನ್ ಸೀದಾ ಹಂಗೆ ಬಂದ್ಬಿಟ್ಟಿರ್ತೀನಿ. ಕೇಳ್ತಾರ ಅದು ಎಲ್ಲಿದೆ ಅಂತ, ಆಮೇಲೆ ಹೇಳೋದೇನೋ ಒಂದು ಸಂಜಾಯಿಸಿ. ತಂದಿಲ್ಲ ಮರ್ತೋಯ್ತು ಅಂದ್ರೆ ಸುಮ್ಮನೆ ಬೈಗಳು ತಿನ್ಬೇಕು. ಕರೆಕ್ಟ್ ಕರೆಕ್ಟ್. ಏನೊಂದು ಐಟಮ್ ಹೇಳಿದ್ರೆ ತಂದಿಲ್ವಾ ಅಂತ ಏನಾದ್ರೂ ಹೇಳೋದು. ಸ್ಟಾಕ್ ಇರ್ಲಿಲ್ಲ, ಎಲ್ಲ ಫುಲ್ ಟ್ರಾಫಿಕ್ ಇತ್ತು, ಲೇಟ್ ಆಯ್ತು, ಮತ್ತೆ ಅಂತ ಮಾತ್ರ ಹೇಳಲ್ಲ. ಲಾಸ್ಟ್ಗೆ ಅವಾಗ ಹೇಳ್ತಾರೆ. ಅದು ತಪ್ಪಿಸ ಅವ್ರು ಹೇಳಲ್ಲ ಮರ್ತೋದೆ ಅಂತ. ಹೌದಾ? ಅವರ ತಪ್ಪು ಯಾವಾಗಲೂ ಅವ್ರು ಒಪ್ಕೊಳ್ಳಲ್ಲ.